ರೀತಿ ಕೊಡಬೇಕು, ಯಾವ ರೀತಿ ಬಿಡಬೇಕು ಅನ್ನೋದನ್ನು ಮರೆತು ಇವರೇ ಒಂದೊಂದು ಅಪರಾಧಗಳನ್ನ ಮೈ ಮೇಲೆ ಹಾಕ್ಕೊಂಡು ಅವ್ರ ಅಪರಾಧಗಳ ಬಗ್ಗೆ ಚರ್ಚೆ ಮಾಡಕ್ಕೆ ಬರ್ತಾರೆ ಹೊರತು ಇಲ್ಲಿ ಸಮಸ್ಯೆ ಬಗೆಹರ್ಸಕ್ಕೆ ಇವತ್ತು ಈ 10 ದಿನದ ಅಧಿವೇಶನ ಇವರು ಯಾವುದು ಉತ್ತರ ಕನ್ನಡಕ್ಕೆ ಕೊಡೋಕ್ಕಾಗೋದಿಲ್ಲ ಅನ್ನೋದು ಉದ್ದೇಶ ಇಟ್ಕೊಂಡ ಇವತ್ತು ಈ ಸಿಗ್ಲಿ ಬಸ್ 10 ದಿನನೂ ಈ ಒಂದು ಅಧಿವೇಶನದಲ್ಲಿ ನಾವು ಪಾಲ್ಗೊಂಡು ಎಲ್ಲ ಸಮಾಧಾನದಿಂದನ ಇಲ್ಲಿ ಬಂದಂಥ ಎಲ್ಲ ಬೇಡಿಕೆದಾರರಿಗೂ ಆ ಒಂದು ಯಾವ್ಯಾವ ವ್ಯವಸ್ಥೆ ಒದಗಿಸಿ ಕೊಡ್ತಾರೆ ಅನ್ನೋದನ್ನು ನಾನು ನೋಡ್ತಾ ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟನೂ ಮಾಡಬೇಕಂತ ಇದ್ದೀನಿ. ರೈತರ ಸಮಸ್ಯೆಗೆ ಒತ್ತು ಕೊಡಬೇಕು, ಪೊಲೀಸ್ ವ್ಯವಸ್ಥೆನ ಜಾಸ್ತಿ ಮಾಡಬೇಕು, ಕಾನೂನು ವ್ಯವಸ್ಥೆ 6 ತಿಂಗಳಿಗೆ ತೀರ್ಪು ಕೊಡೋಂಥ ವ್ಯವಸ್ಥೆ ಆಗಬೇಕು. ಇವತ್ತು ರಾಜ್ಯ ಸರ್ಕಾರ ಇವತ್ತು 5 ಲಕ್ಷ 2 ಲಕ್ಷ ಇಟ್ಟು ಕೈ ತೊಳ್ಕೊಳ್ಳೋಂಥ ಸರ್ಕಾರ ನಿಲ್ಲಬೇಕು. ಇವತ್ತು ದಾನದೊಳಗೆ ಶ್ರೇಷ್ಠವಾದ ದಾನ ಸಮಾಧಾನದಿಂದ ಪ್ರತಿಯೊಂದು 6 ಕೋಟಿ ಕನ್ನಡಿಗರಿಗೆ ನ್ಯಾಯವಾದಂಥ ನ್ಯಾಯ ದೊರಕಿಸಿ ಕೊಡಬೇಕಾದಂಥ ಇವತ್ತಿನ ಸರ್ಕಾರಕ್ಕೆ ಕೈ ಮುಗಿದು ಬೇಡ್ಕೊತೀನಿ. ಇವತ್ತು ವಿರೋಧ ಪಕ್ಷದವರು ಅವರು ಹೋರಾಟ ಮಾಡಬೇಕು. ಈ ರಾಜ್ಯ ಸರ್ಕಾರದ ಯಾವ್ಯಾವ ಬೇಡಿಕೆಗಳು ಸ್ಪಂದಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇವತ್ತು ನೀವು ಆ ಒಂದು ಮೂಢ ಹಗರಣ, ಇದು ಒಂದು ವಾಲ್ಮೀಕಿ ಹಗರಣ, ಆ ಹಗರಣಗಳು ತಮ್ಮಂದು ಇಲ್ಲಿ ಇಟ್ಕೊಳ್ಳೋದಕ್ಕಿಂತ ನೀವು ಅವ್ರ ಮೇಲೆ ದೂರು ಕೊಡ್ರಿ, ಅವರು ನಿಮ್ಮ ಮೇಲೆ ದೂರು ಕೊಡ್ತಾರೆ. ಕೋರ್ಟ್ ನೋಡ್ಕೊಂತೈತಿ. ಇದು ಒಂದು ಸುವರ್ಣಸೌಧದಲ್ಲಿ ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಸ್ಪರ್ಶನೆ ಮಾಡಬೇಕು, ಅವರ ಕಷ್ಟ ಸುಖಗಳಿಗೆ ದಾರಿ ತೋರಿಸ್ಬೇಕು ಅನ್ನೋದು ನನ್ನ ಆಸೆ. ನೋಡ್ರಿ, ಸಿದ್ದರಾಮಯ್ಯವರು ಮೂಢ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದಕ್ಕಿಂತ ಅದು ಒಂದು ಪ್ರಕರಣ ಕಾನೂನಿನಲ್ಲೈತಿ. ಈಗ ನಾನು ಕಳ್ತನ ಮಾಡಿ ಸಿಕ್ಕಿರ್ತೇನೆ, ಸಿಕ್ಕಟ್ಲೆ ನಾನು ಪೊಲೀಸ್ನವ್ರು ಹೆಂಡವ್ರು ಕೊಟ್ಬಿಡ್ತಾರೆ, ಅವ್ರು ಕೇಸ್ ಹಾಕಿ ಹೋಗ್ಬಿಡ್ತಾರೆ, ಅವನ್ನೆಲ್ಲ ಮುಚ್ಚಿಡ್ತಾರೆ. ಈಗ ಮೂಢ ಹಗರಣದ ಕೇಳಿದ್ರಿ, ದರ್ಶನದ ಕೇಳಿದ್ರಿ, ನ್ಯಾಯ ಕೊಲೆ ಪ್ರಕರಣದ ಬಗ್ಗೆ ಯಾಕೆ ಕೇಳಂಗಿಲ್ಲ? ಮತ್ತು ಈ ಮಂಗಳೂರಿನಲ್ಲಿ ಆಗೈತಿಲ್ಲ, ಧರ್ಮಸ್ಥಳದಲ್ಲಿ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಯಾಕೆ ಕೇಳಂಗಿಲ್ಲ? ಆಮೇಲೆ ಈ 376 377 ಹಿಂದೂ ಹೊಡೆದಾರ, ಮುಂದೂ ಹೊಡೆದಾರ, ದೇವೇಗೌಡರ ಕುಟುಂಬದವರು ಮಕ್ಕಳು ಮೊಮ್ಮಕ್ಕಳು, ಅದನ್ನ ಯಾಕೆ ತನಿಖೆಗೆ ಒತ್ತು ಕೊಡ್ತಾ ಇಲ್ಲ? ಅದೇ ಥರನ ಇವತ್ತು ಶಿವಮೂರ್ತಿ ಸ್ವಾಮಿ ಅತ್ಯಾಚಾರಿ ಪೊಸ್ಕಾಡಿಯಲ್ಲಿ ಕೇಸ್ ಹಾಕಿಸ್ಕೊಂಡಂತ ಅಂಥವ್ರ ಮೇಲೆ ಯಾಕೆ ಆಕ್ಷನ್ ತೊಗೊಳಂಗಿಲ್ಲ? ಬರೀ ದರ್ಶನ್ ಸಿದ್ದರಾಮಯ್ಯ ಅಂದ್ರೆ ಆಗೋದಿಲ್ಲ. ಪ್ರತಿಯೊಂದು ಕಾನೂನು ಎಚ್ಚೆತ್ತುಕೊಂಡು ಅವ್ರವ್ರ ಕಷ್ಟ ಸುಖಕ್ಕೆ ಒಂದು ತೀರ್ಪು ಕೊಡಬೇಕು ಅನ್ನೋದು ನನ್ನ ಆಸೆ. ಅದು ಕೋರ್ಟ್ನಲ್ಲಿ ಕೇಳಬೇಕು. ಇಂಥ ಸಂವಿಧಾನದ ವಿಧಾನಸೌಧದೊಳಗಡೆ ಇಂಥ ಚರ್ಚೆ ಆಗಬಾರ್ದು. ಅವ್ರು ಲಾಯರ್ ಇದ್ದಾರೆ, ಅವ್ರಿಗೆ ಗೊತ್ತಿದ್ದಕ್ಕೆ ನಾ ಫೈಟ್ ಆಡ್ತೀನಿ ಅಂತಾರೆ. ಯಾಕಂದ್ರೆ ಎಷ್ಟೋ ಜಡ್ಜ್ಗಳು ತಪ್ಪು ಮಾಡಿದ್ರು, ಅವ್ರ ಕೆಳಗಡೆ ಇರ್ತಕ್ಕಂಥ ಲಾಯರ್ ಕೈಯಲ್ಲಿ ಕೇಸ್ ಕೊಟ್ಟು ಹೊರಗಡೆ ಬಿಡುಗಡೆ ಆದಂಥ ವ್ಯವಸ್ಥೆ ಐತಿ. ಆದರೆ ಈ ಸಿಗ್ಲಿ ಬಸ್ ಹಂಗಲ್ಲ. 200 ಕೇಸನ್ನು 262 ಕೇಸನ್ನು ನಾನೇ ಆರ್ಗ್ಯುಮೆಂಟ್ ಮಾಡಿ ನಾನೇ ತೀರ್ಪು ಪಡ್ಕೊಂಡು ಬಂದಂಥ ಬಸ್ ಇದ್ದೀನಿ. ಇವತ್ತು ಅವ್ರವ್ರ ಕೇಸ್ಗೆ ಅವರೇ ಆರ್ಗ್ಯುಮೆಂಟ್ ಮಾಡ್ಬೋದು. ಯಾಕಂದ್ರೆ ಇವತ್ತು 100ಕ್ಕೆ 75ರಷ್ಟು ಕಾನೂನಿನ ಜ್ಞಾನ ಇಲ್ಲ. ಆ ಜ್ಞಾನ ಪ್ರತಿಯೊಬ್ಬರಲ್ಲಿದ್ದರೆ ತಮ್ಮ ಆರ್ಗ್ಯುಮೆಂಟ್ ತಾವು ಮಾಡಿ ತಮ್ಮ ಸಮಸ್ಯೆಗಳಿಗೆ ತಾವು ಪರಿಹಾರ ತಗೋಬಹುದು. ಅದಕ್ಕೋಸ್ಕರ ಇವತ್ತು ಆ ವ್ಯವಸ್ಥೆ ಇಲ್ಲದ ಕಾರಣ ಇವತ್ತೆಲ್ಲರೂ ಕಳ್ಕೊತಾ ಇದ್ದಾರೆ. ಈಗ ಮಾಡ್ಬೇಕಂದ್ರೆ ನನಗೆ ಬೆಂಬಲ ಇಲ್ಲಲ್ಲ. ಜನರಿಗೆ ತಿಳಿಸ್ಕೊಡುವಂತದ್ದು ಪ್ರಯತ್ನ ಮಾಡಬಹುದು. ನಾನು ಪ್ರತಿಯೊಂದು ವ್ಯವಸ್ಥೆಗೂ ನಾನು ಬಹಿರಂಗವಾಗಿ ಚರ್ಚೆ ಮಾತಾಡ್ತೀನಿ, ಭಯ ಪಡಂಗಿಲ್ಲ. ನನ್ನ ಕೈಯಾಗ ಆರ್ಗ್ಯುಮೆಂಟ್ ಇದ್ದಾಗ ನಾ ಯಾರಿಗೆ ಭಯ ಪಡ್ಲಿ? ನಾನು ತಪ್ಪು ಮಾಡಿದ್ರೆ ಅವಾಗ ಭಯ ಪಡ್ತಿದ್ದೆ, ಪೊಲೀಸ್ನವ್ರು ಫೋಟೋ ಇಟ್ಕೊಂಡು ಹುಡುಕ್ತಿದ್ರು. ಈಗ ನಾನು ಬ್ಯಾಂಕ್ ಮುಂದ್ಗಡೆ ಮಕ್ಕೊಂಡ್ರು ಬಸ್ಸನ್ನ ನೀನ ಕಾಯ್ತಿ ಬಿಡ್ಲಿ, ನೀನ ಉತ್ತರ ಕೊಡ್ತಿ ಅಂತ ಹೋಗ್ಬಿಡ್ತಾರ. ಹಿಂಗ ನನ್ನ ಹಂಗೆನ ಎಲ್ಲರೂ ಪರಿವರ್ತನೆ ಆಗ್ಬೇಕಂದ್ರೆ ಈ ಕಾನೂನಿನ ಜ್ಞಾನ ಅವಶ್ಯಕತೆ ಇದೆ. ಎಲ್ಲ ಸಮಸ್ಯೆಕ್ಕೂ ಪೊಲೀಸರ ಹೊಣೆಗಾರ ಆಗಂಗಿಲ್ಲ, ಎಲ್ಲ ಸಮಸ್ಯೆಕ್ಕೂ ಲಾಯರ್ ಹೊಣೆಗಾರ ಆಗಲ್ಲ. ನಿಮ್ಮ ಆರ್ಗ್ಯುಮೆಂಟ್ ನೀವೇ ಕಲ್ಕೊಂಡ್ರೆ ಅವ್ರಿಗೂ ಸಮಸ್ಯೆ ಕಮ್ಮಿ ಆಗುತ್ತೆ ಅನ್ನೋದು ನನ್ನ ಆಸೆ. ಈ ಉತ್ತರ ಕರ್ನಾಟಕ ಬಂದಿರಿ, ಇವತ್ತು ಈ ಭಾಗಕ್ಕೆ ಸಕ್ಕರೆ ನಾಡು, ಇಲ್ಲಿ ಕಾರ್ಖಾನೆಯವರು ಸಿಕ್ಕಾಪಟ್ಟೆ ರೈತರಿಗೆ ಮೋಸ ಮಾಡ್ತಾರೆ ಎಂಬ ಆರೋಪ ಕೇಳಿ ಬರ್ತೈತಿ. ಕಬ್ಬು ಬೆಳೆಗಾರ ಪರವಾಗಿ ನಿಂದಿರ್ತೀರಾ? ಯಾವ ರೀತಿ ಒಂದು ಹೋರಾಟದ ಮಾಡ್ತೀರಾ ಅಂತ? ನೋಡ್ರಿ, ನಾನು 1988ರಿಂದ ಈ ಹಿಂಡಲ್ಗಾ ಜೈಲಲ್ಲಿ ಕಾಲ ಕಳೆದವನು. ಬೆಳಗಾಂ ಜಿಲ್ಲಾ 48 ಲಕ್ಷ ಜನಸಂಖ್ಯೆ ಉಳ್ಳಂತ ಇವತ್ತು 11-12 ತಾಲೂಕಿನಲ್ಲಿ 511 ಕ್ರಿಮಿನಲ್, 158 ಸಿವಿಲ್. ಈ ಪ್ರಕರಣದಲ್ಲಿ ಹಿಂಡಲ್ಗಾ ಜೈಲಲ್ಲಿ ಬಂದಾಗ ಅವ್ರ ಸಮಸ್ಯೆಗಳಿಗೆ ನಾನೆಲ್ಲ ಸ್ಪಂದಿಸಿದ್ದೀನಿ. ಪ್ರತಿಯೊಂದು ತಾಲೂಕುಗಳನ್ನು ಸರ್ವೆ ಮಾಡಿದ್ದೀನಿ. ಈ ಬೆಳಗಾಂ ಜಿಲ್ಲಾ ಬೆಳವಡಿ ಮಲ್ಲಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ, ಛತ್ರಪತಿ ಶಿವಾಜಿ ಮಹಾರಾಜ ಮತ್ತು ಸೊಗಲ ಸೋಮನಾಥ ಎಲ್ಲನೂ ನಾನು ಈ ಸರ್ವೆ ಮಾಡಿದ್ದೀನಿ. ಇಲ್ಲಿ ಸಮಸ್ಯೆ ಏನಪ್ಪ ಅಂತಂದರೆ, ಇವತ್ತು ಸುವರ್ಣಸೌಧ ಇದೆ, 48 ಲಕ್ಷ ಜನಸಂಖ್ಯೆ ಉಳ್ಳವರಿದ್ದಾರೆ. ಇಲ್ಲಿ ಸಮಸ್ಯೆಗೆ ಇಂಥ ಒಂದು ಸ್ಥಾನದಲ್ಲಿ ಬಂದು ಇಂಥ ಒಂದು ಜನರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿಕೊಡಂಥ ವ್ಯವಸ್ಥೆ ಆದ್ರೆ ಈ ಬೆಳಗಾಂಕ್ಕೂ ಒಂದು ಇತಿಹಾಸ ಸಿಗುತ್ತೆ. ಇಲ್ಲ ಅಂದ್ರೆ ಇದು ಒಂದು ರೋಡ್ನಾಗ ಹೋಗೋ ಮುಂದೆ ವರ್ಷಕ್ಕೊಂದ್ಸಲ ಬಾಗ್ಲ ತೆಗಿತಾರಲ್ಲ ದೇವಸ್ಥಾನಕ್ಕೆ, ಹಂಗೆ ತೆಗಿಬಾರ್ದು. ಪ್ರತಿ ಒಂದು 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಇದನ್ನು ಒಂದು ಕಲಾಪ ಚಾಲ್ತಿಯಲ್ಲಿ ನಡೆಸ್ಕೊಂಡು ಹೋದ್ರೆ ಮುಂದೆ ಇದು ದೊಡ್ಡದು ಇತಿಹಾಸ ಕೊಡ್ತೈತಿ ಉತ್ತರ ಕರ್ನಾಟಕ. ಓಕೆ.
ಓಕೆ